ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಯಾವ ಟ್ರೈನ್ ಜರ್ನಿ ತೊಗೊಂಡಿದ್ದೀನಿ ಅಂದರೆ ಟ್ರೈನ್ ನಂಬರ್ 12725 ಬೆಂಗಳೂರಿಂದ ಧಾರವಾಡಕ್ಕೆ ಹೋಗುವ ಸಿದ್ಧಗಂಗಾ ಎಕ್ಸ್ಪ್ರೆಸ್ಸಲ್ಲಿ ಇವತ್ತು ನಾನು ಜರ್ನಿ ಮಾಡ್ತಾ ಇರೋದು. ಈ ಟ್ರೈನ್ ಏನಿದೆಯಲ್ಲ ಎವ್ರಿ ಡೇ ಮಧ್ಯಾಹ್ನ 1 ಗಂಟೆಗೆ ಬಿಡುತ್ತೆ KSR ಬೆಂಗಳೂರನ್ನ. ಅದೇ ದಿನ ನೈಟ್ 9 ಗಂಟೆ 40 ನಿಮಿಷಕ್ಕೆಲ್ಲ ರೀಚ್ ಆಗ್ತದೆ ಧಾರವಾಡಗೆ. ಆ್ಯಕ್ಚುಲಿ ಈ ಟ್ರೈನ ನಾನು ಬೋರ್ಡ್ ಮಾಡ್ತಾ ಇರೋದು ಯಶವಂತಪುರಕ್ಕೆ. ಆ್ಯಕ್ಚುಲಿ ಇವಾಗ ನಾನು ಕರೆಂಟ್ ಲೊಕೇಶನ್ನು ಚಿಕ್ಕಬಾಣಾವರದಲ್ಲಿದ್ದೀನಿ. ನಮ್ಮ ಟ್ರೈನ್ ಸಿದ್ಧಗಂಗಾ ಎಕ್ಸ್ಪ್ರೆಸ್ಸು ಚಿಕ್ಕಬಾಣಾವರ ಸ್ಟಾಪ್ ಇಲ್ಲ, ಯಶವಂತಪುರ ಬಿಟ್ಮೇಲೆ ಡೈರೆಕ್ಟು ನಾನ್ ಸ್ಟಾಪ್ ಇರೋದು ತುಮಕೂರಿಗೆ. ಅದಕ್ಕೆ ನಾನು ಇಲ್ಲಿಂದ ತುಮಕೂರು ಬೆಂಗಳೂರು ಮೆಮು ಟ್ರೈನ್ ಹತ್ಕೊಂಡು ಹೋಗ್ತೀನಿ ಯಶವಂತಪುರಕ್ಕೆ. ಯಶವಂತಪುರದಿಂದ ಬೋರ್ಡ್ ಮಾಡ್ತೀನಿ ನಾನು ಸಿದ್ಧಗಂಗಾ ಎಕ್ಸ್ಪ್ರೆಸ್ಸು. ನಾನು ಸಿದ್ಧಗಂಗಾ ಎಕ್ಸ್ಪ್ರೆಸ್ ಮಾಡೋ ಮೇನ್ ರೀಸನ್ನು ಅಂದರೆ 27ನೇ ತಾರೀಕು ಮಾರ್ಚ್ಗೆ ಈ ಟ್ರೈನ್ಗೆ ICF ಇಂದ LHBಗೆ ಅಪ್ಗ್ರೇಡ್ ಆಗ್ತಿದೆ. ಅದಕ್ಕೆ ನಮ್ಮ ಚಾನಲಲ್ಲಿ ಒಂದು ICF ಜರ್ನಿ ಒಂದು ತೊಗೊಂಬರೋಣ ಅಂತ ನಾನು ಈ ಜರ್ನಿ ಮಾಡ್ತಾಯಿದ್ದೀನಿ. ನೋಡೋಣ ಮತ್ತು ಯಾವ ಟ್ರೈನಿಗೆ LHB ಆಗ್ತಿದೆ. ಒಟ್ಟು 27ನೇ ತಾರೀಕು 5 ಟ್ರೈನ್ಗೆ LHB ಆಗ್ತಿದೆ. ಅದು ಯಾವ ಟ್ರೈನಿಗೆ ಆಗ್ತಿದೆ ನಿಮಗೆ ಮುಂದಕ್ಕೆ ಕೇಳ್ಕೊಂಡು ಹೋಗ್ತೀನಿ. ಆ ಎದುರುಗಡೆಯಿಂದ ಒಂದು ಟ್ರೈನ್ ಕೂಡ ಬರ್ತಿದೆ, ನೋಡ್ಕೊಳ್ಳಿ ಆ ಕ್ರಾಸಿಂಗ್. ಆಮೇಲೆ ನಾವು ಮುಂದಕ್ಕೆ ಮಾತಾಡೋಣ. ಡೀಸೆಲ್ ಇಂಜಿನ್ ಜೊತೆ ಅದೊಂದು ಟ್ರೈನ್ ಕೂಡ ಬರ್ತಿದೆ. ನೀವು ಯಾವಾಗಲೇ ನೋಡೋದು ಆ ಕ್ಯಾಟರಿಂಗ್ ಸ್ಟಾಲು ಮತ್ತು ಈ ಕ್ಯಾಟರಿಂಗ್ ಸ್ಟಾಲು ಕ್ಲೋಸಲ್ಲೇ ಇರುತ್ತೆ. ಯಾವುದೋ ಟ್ರೈನ್ ಕೂಡ ಬರ್ತದೆ. ಹೈ ಸ್ಪೀಡ್ ಕ್ರಾಸಿಂಗ್ಸ್ ಗುರು. ಅರೆ ರೆಡ್ ಇದೆ ಗುರು ಸಿಗ್ನಲ್ಲು, ಗ್ರೀನ್ ಇಲ್ಲ. ನೋಡುವ ಅದೊಂದು ಹೈ ಸ್ಪೀಡ್ ಕ್ರಾಸಿಂಗ್ ಸಿಗ್ತದೆ ಅಂತ. ಅದು ಆ್ಯಕ್ಚುಲಿ ಗ್ರೀನ್ ಇಲ್ಲ, ಬರೀ ಆ ರೆಡ್ ಇದೆ ಅಂದರೆ ಸ್ಟಾಪ್ ಕೊಡ್ಬೋದು ಅನ್ಸುತ್ತದು. ಆ್ಯಕ್ಚುಲಿ ಇದು ಬಿಕಾನೇರ್ ಎಕ್ಸ್ಪ್ರೆಸ್ಸು 16587. ಯಾರಿದು? ಸೇಮ್ ಬೆಂಗಳೂರಿಂದ ರಾಜಸ್ಥಾನ್ಗೆ ಹೋಗ್ತದೆ. ಈ ಜನರಲ್ ಖಾಲಿ ಇದೆ ಗುರು ಇದಕ್ಕೆ. ಮತ್ತು ಇದು ಈ ಟ್ರೈನ್ ರೇಕ್ ಶೇರಿಂಗ್ ಮಾಡ್ತಿದೆ ಹುಬ್ಳಿ ಯಶವಂತಪುರ ವೀಕ್ಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಜೊತೆಗೆ. ಪ್ಲಾಟ್ಫಾರ್ಮ್ ನಂಬರ್ 3ಗೆ ಈಗ ಎಂಟ್ರ್ ಆಗ್ತಿದೆ. ಯಶವಂತಪುರ ಮೈಸೂರು ಎಕ್ಸ್ಪ್ರೆಸ್ಸು ವಯಾ ಹಾಸನ್ನು. ಇದು ಹೆಸ್ರಿಗೆ ಮಾತ್ರ ಎಕ್ಸ್ಪ್ರೆಸ್, ಆದರೆ ಹೋಗೋದೆಲ್ಲ ಬರೀ ಪ್ಯಾಸೆಂಜರ್ ಎಲ್ಲ ಕಡೆ ನಿಲ್ಸ್ಕೊಂಡು ಹೋಗುತ್ತೆ. ಡಬಲ್ ಇಂಜಿನ್ ಹಾಕಿದ್ದಾರೆ ಅವರು. ಏನೋ ಇದು ಫೇಲ್ಡು ಇರಬೇಕು ಲೊಕೊಮೋಟಿವ್. ಇದು ವಯಾ ಹಾಸನು ಹೊಳೆನರಸೀಪುರ KR ನಗರದ ಮೇಲೆ ಹೋಗ್ತದೆ. ಈ ಟ್ರೈನಲ್ಲಿ ಒಂದು ಜರ್ನಿ ಮಾಡಿದೆ ಮೈಸೂರಿಂದ ಯಶವಂತಪುರಗೆ ಗುರು. ಒನ್ ಆಫ್ ದ ಬೆಸ್ಟ್ ಟ್ರೈನ್. ನನಗಂತೂ ತುಂಬ ಇಷ್ಟ ಆಯ್ತು ಈ ರೂಟು. ನಿಮಗೆ 2 ಕಡೆಯಿಂದನೇ 2 ರೂಟು ನೋಡೋಕ್ಕೆ ಸಿಗ್ತದೆ. 2 ಸಿಂಗಲ್ ಲೈನ್ ಸೆಕ್ಷನ್ಸೇ. ಮೈಸೂರಿಂದ ಹಾಸನ ರೂಟಲ್ಲಿ ಮತ್ತು ಇನ್ನೊಂದು ಹಾಸನಿಂದ ಬೆಂಗಳೂರು ರೂಟಲ್ಲಿ 2 ಫುಲ್ಲು ಸೀನಿಕ್ ರೂಟು ಮತ್ತು ಸಿಂಗಲ್ ಲೈನ್ ಸೆಕ್ಷನ್ನು. ಎಲೆಕ್ಟ್ರಿಫೈಡ್ ಆದ್ರೂ ಇನ್ನೂ ಡೀಸೆಲ್ ಲೊಕೊಮೋಟಿವ್ ಜೊತೆಗೆ ಓಡಿಸ್ತಾ ಇದ್ದಾರೆ ಇನ್ನು ಈ ಟ್ರೈನ್ನ. ಮತ್ತು ಈ ಟ್ರೈನ್ ರೇಕ್ ಶೇರಿಂಗ್ ಮಾಡ್ತದೆ ಮೈಸೂರು ಯಶವಂತಪುರ ಮತ್ತು ಯಶವಂತಪುರ ಸೇಲಂ ಎಕ್ಸ್ಪ್ರೆಸ್ ಜೊತೆಗೆ. ಈಗ ಇದು ಸೇಲಮಿಂದ ಬಂದಿದೆ ಯಶವಂತಪುರಗೆ, ವಾಪಸ್ ಈಗ ಯಶವಂತಪುರದಿಂದ ಮೈಸೂರು. ವಾಪಸ್ ಈ ಟ್ರೈನ ಮೈಸೂರಿಂದ ಚಾಮರಾಜನಗರ ಕಳಿಸ್ತಾರೆ ಅನಿಸುತ್ತೆ, ನಂಗೆ ಗೊತ್ತಿರೋ ಪ್ರಕಾರ ಅನಿಸುತ್ತೆ. ನೋಡುವ. ಇದೇ ಟ್ರೈನಲ್ಲಿ ಈಗ ಹೋಗ್ತಾ ಇರೋದು. ಆ್ಯಕ್ಚುಲಿ ಈ ಟ್ರೈನು ತುಮಕೂರಿಂದ ಬರ್ತಿದೆ, ತುಮಕೂರು KSR ಬೆಂಗಳೂರು ಮೆಮು ಟ್ರೈನು. ಆ್ಯಕ್ಚುಲಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 12 ಗಂಟೆ 38 ನಿಮಿಷಕ್ಕೆ. ಆದರೆ 1 ನಿಮಿಷ ಬಿಫೋರಲ್ಲಿ ಬಂದಿದೆ ಗುರು, 12:37ಗೆ. ಆಲ್ಮೋಸ್ಟ್ ಎಷ್ಟು ಜನ ಬೋರ್ಡ್ ಮಾಡ್ತಾರೆ ನೋಡಿ ಇಲ್ಲಿಂದ ಸ್ಟೂಡೆಂಟ್ಸ್. ಯಾಕಂದರೆ ಯಶವಂತಪುರ ಬೆಂಗಳೂರಿಂದ ಟ್ರೈನ್ ಕ್ಯಾಚ್ ಮಾಡೋರು ಈ ಟ್ರೈನೇ ಪ್ರಿಫರ್ ಮಾಡ್ಕೊತಾರೆ.
G18 locomotive. ಈಗ ನಾನು ಬಂದಿದ್ದೀನಿ ಯಶವಂತಪುರ ಜಂಕ್ಷನ್ಗೆ. ಇಲ್ಲಿಂದ ಇನ್ನೊಂದು ಟ್ರೈನ್ ಹಿಡಿಬೇಕು, ಅದು ಸಿದ್ಧಗಂಗಾ ಎಕ್ಸ್ಪ್ರೆಸ್ 12725 KSR ಬೆಂಗಳೂರು ಧಾರವಾಡ ಸಿದ್ಧಗಂಗಾ ಎಕ್ಸ್ಪ್ರೆಸ್. ಇಲ್ಲಿಂದ ಬೋರ್ಡ್ ಮಾಡ್ತಾ ಇದ್ದೀನಿ. ನಮ್ಮ ಟ್ರೈನು ಯಶವಂತಪುರಿಗೆ ಬರೋ ಟೈಮಿಂಗ್ ಇರೋದು ಮಧ್ಯಾಹ್ನ 1 ಗಂಟೆ 10 ನಿಮಿಷಕ್ಕೆ. ಪ್ಲಾಟ್ಫಾರ್ಮ್ ನಂಬರ್ 2 ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ನೋಡೋಣ. ಈಗ ನಾನು ಬಂದಿದ್ದೀನಿ ಪ್ಲಾಟ್ಫಾರ್ಮ್ ನಂಬರ್ 3ಗೆ. ಪ್ಲಾಟ್ಫಾರ್ಮ್ ನಂಬರ್ 4ಅಲ್ಲಿ ನಿಂತಿದೆ ವಾಸ್ಕೋ ಯಶವಂತಪುರ ಎಕ್ಸ್ಪ್ರೆಸ್. ಈಗ ಜಸ್ಟ್ ವಾಸ್ಕೋಯಿಂದ ಬಂದಿದೆ 12:15. ವಾಪಸ್ ಇದು 3 ಗಂಟೆಗೆ ಯಶವಂತಪುರ ವಾಸ್ಕೋ ಎಕ್ಸ್ಪ್ರೆಸ್ ಆಗಿ ಹೋಗುತ್ತೆ. ಮತ್ತು ಪ್ಲಾಟ್ಫಾರ್ಮ್ ನಂಬರ್ 2 ಅಲ್ಲಿ ನಿಂತಿದೆ ಜಬಲ್ಪುರ್ ಗಾಡಿ, ಅಂದರೆ ಯಶವಂತಪುರ ಟು ಜಬಲ್ಪುರ್ ವೀಕ್ಲಿ ಎಕ್ಸ್ಪ್ರೆಸ್. ಪ್ಲಾಟ್ಫಾರ್ಮ್ ನಂಬರ್ 3ಗೆ ಈಗ ಎಂಟ್ರ್ ಆಗ್ತಿದೆ ಸಿದ್ಧಗಂಗಾ ಎಕ್ಸ್ಪ್ರೆಸ್. KGM WAP7 ಲೀಡಿಂಗ್ ಇದೆ ಈ ಟ್ರೈನ್ಗೆ ಇವತ್ತು. ಡಿಲೇಯಿಂದ ನಾವು ಡಿಪಾರ್ಟ್ ಆಗ್ತಿದ್ದೀವಿ ಯಶವಂತಪುರ ಜಂಕ್ಷನ್ ಪ್ಲಾಟ್ಫಾರ್ಮ್ ನಂಬರ್ 3ಇಂದ. ನಮ್ಮ ಟ್ರೈನು ಮಧ್ಯಾಹ್ನ 1 ಗಂಟೆ 10 ನಿಮಿಷಕ್ಕೆ ಡಿಪಾರ್ಟ್ ಆಗಬೇಕಾಗ್ತಿತ್ತು, ಆದರೆ ಈಗ 1 ಗಂಟೆ 13 ನಿಮಿಷಕ್ಕೆ ಡಿಪಾರ್ಟ್ ಆಗ್ತಿದೆ. ಜಬಲ್ಪುರ್ ಯಶವಂತಪುರ ಮತ್ತು ಜಬಲ್ಪುರ್ ವೈಷ್ಣೋದೇವಿ ಕಟ್ರಾ ಜೊತೆ ಲೆಗ್ ಶೇರಿಂಗ್ ಇದೆ ಈ ಟ್ರೈನು. ಈ ಟ್ರೈನ್ಗಿದೆ ಇಟಾರ್ಸ್ ಇದು WAP7 ಕೊಟ್ಟಿದ್ದಾರೆ ಲೊಕೊಮೋಟಿವ್.
69 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ತುಮಕೂರಿಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 1 ಗಂಟೆ 58 ನಿಮಿಷಕ್ಕೆ. ಆದರೆ ಬಂಡೆ ಹತ್ರಲ್ಲಿ 2 ಗಂಟೆ 7 ನಿಮಿಷ, ಅಂದರೆ ಟೋಟಲ್ 9 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಇದೆ. ನಮ್ಮ ಟ್ರೈನಿಂದು ರೇಕ್ ಶೇರಿಂಗ್ ಬಗ್ಗೆ ಮಾತಾಡಬೇಕು ಅಂದರೆ ಬೆಂಗಳೂರು ಧಾರವಾಡ ಸಿದ್ಧಗಂಗಾ ಎಕ್ಸ್ಪ್ರೆಸ್ ಈ ಟ್ರೈನಿಂಗ್ ರೇಕ್ ಶೇರಿಂಗ್ ಮಾಡುತ್ತೆ 3 ಟ್ರೈನ್ ಜೊತೆಗೆ. ಒಂದು ಬೆಂಗಳೂರು ತಾಳಗುಪ್ಪ ಇಂಟರ್ಸಿಟಿ, ಇನ್ನೊಂದು ಬೆಂಗಳೂರು ಧಾರವಾಡ ಸಿದ್ಧಗಂಗಾ ಎಕ್ಸ್ಪ್ರೆಸ್ಸು, ಇನ್ನೊಂದು ಬೆಂಗಳೂರು ಮೈಸೂರು ಒಡೆಯರ್ ಎಕ್ಸ್ಪ್ರೆಸ್ಸು. ಮುಂಚೆ ಈ ಟ್ರೈನ್ಗೆ 5 ರೇಕ್ ಶೇರಿಂಗ್ ಇತ್ತು ಇವರು. ಒಂದು ಬೆಂಗಳೂರು ಮೈಸೂರು ಚಾಮುಂಡಿ, ಇನ್ನೊಂದು ಮೈಸೂರು ಬೆಂಗಳೂರು ರಾಜಾರಾಣಿ ಎಕ್ಸ್ಪ್ರೆಸ್ ಜೊತೆಗೆ. ಇಲ್ಲೂ ಎಷ್ಟೋ ಜನ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಮಾಡಿದ್ದಾರೆ ತುಮಕೂರಲ್ಲೂ. ನೂರ 40 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಟಿಪ್ಟೂರ್ಗೆ. ಸ್ಟೇಷನ್ ಕೋಡು TR. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 2 ಗಂಟೆ 45 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 2 ಗಂಟೆ 55 ನಿಮಿಷ. 10 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಇದೆ. ಮತ್ತು ನಾನು ಇಲ್ಲೇ ಡಿಬೋರ್ಡ್ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಎಮರ್ಜೆನ್ಸಿ ವರ್ಕ್ ಬಂತು ಅಂತ. ನಾನು ಆ್ಯಕ್ಚುಲಿ ಈ ಪ್ಲ್ಯಾನ್ ಮಾಡಿದ್ದು ಅಪ್ ಟು ದಾವಣಗೆರೆವರೆಗೂ ಜರ್ನಿ ಮಾಡೋಣ ಅಂತ. ಆದರೆ ನಮ್ದು ಎಮರ್ಜೆನ್ಸಿ ಕೆಲಸ ಬಂದಿರೋದ್ರಿಂದ ನಾನು ಟಿಪ್ಟೂರಲ್ಲೇ ಡಿಬೋರ್ಡ್ ಮಾಡಿ ಆ ಕಡೆಯಿಂದ ವಿಶ್ವಮಾನವ ಬರ್ತಿದೆ ಬೆಳಗಾವಿ ಮೈಸೂರು, ಆ ಟ್ರೈನ್ ಬೋರ್ಡ್ ಮಾಡ್ಕೊಂಡು ಸೀದಾ ಹೋಗ್ತೀನಿ ಬೆಂಗಳೂರಿಗೆ. ಮತ್ತು ನಾನು ಹೇಳ್ದಂಗೆ ನಿಮಗೆ 27ನೇ ತಾರೀಕು ನಾನು ಹೇಳ್ದಂಗೆ ನಿಮಗೆ ಮಾರ್ಚಲ್ಲಿ ಒಟ್ಟು 5 ಟ್ರೈನ್ಗೆ LHP ಆಗ್ತದೆ. ಒಂದು ಧಾರವಾಡ ಬೆಂಗಳೂರು ಸಿದ್ಧಗಂಗಾ ಎಕ್ಸ್ಪ್ರೆಸ್, ಇನ್ನೊಂದು ಬೆಂಗಳೂರು ತಾಳಗುಪ್ಪ ಇಂಟರ್ಸಿಟಿ, ಮತ್ತು ಬೆಂಗಳೂರು ಮೈಸೂರು ಒಡೆಯರ್ ಎಕ್ಸ್ಪ್ರೆಸ್, ಮತ್ತು ಇನ್ನೊಂದು ಚಾಮುಂಡಿ ಎಕ್ಸ್ಪ್ರೆಸ್ ಬೆಂಗಳೂರು ಮೈಸೂರು, ಮತ್ತು ಮೈಸೂರು ಬೆಂಗಳೂರು ರಾಜಾರಾಣಿ ಎಕ್ಸ್ಪ್ರೆಸ್. 27ನೇ ತಾರೀಕು ಈ ಟ್ರೈನ್ಗೆ ಅಲಾಟ್ ಆಗಿದೆ. ಆದರೆ 25ನೇ ತಾರೀಕು ಬೆಂಗಳೂರು ಮೈಸೂರು ಚಾಮುಂಡಿ ಮತ್ತು ರಾಜಾರಾಣಿ ಎಕ್ಸ್ಪ್ರೆಸ್ಗೆ ಅಲಾಟ್ ಆಗಿದೆ. ಮತ್ತು 26ನೇ ತಾರೀಕು ಒಡೆಯರ್ ಎಕ್ಸ್ಪ್ರೆಸ್ಸು ಮತ್ತು ಬೆಂಗಳೂರು ತಾಳಗುಪ್ಪ ಇಂಟರ್ಸಿಟಿ
26ನೇ ತಾರೀಕು LHB ಅಪ್ಗ್ರೇಡ್ ಆಗ್ತಿದೆ, ಅಪ್ಡೇಟ್ ಬಂದಿದೆ. ಅದಕ್ಕೋಸ್ಕರ ನಾನು ಈ ಒಂದು ICF ಜರ್ನಿ ಒಂದು ಮಾಡೋಣ ಅಂತ ನಾನು ಬಂದೆ. ಟ್ರೈನ್ ಆಲೇ ಪ್ಲಾಟ್ಫಾರ್ಮ್ ನಂಬರ್ 3 ಇಂದ ಡಿಪಾರ್ಟ್ ಕೊಡೋಣ ಆಯಿತು. ಮತ್ತೆ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.